ಇವತ್ತೇನಪ್ಪ ಅಂದರೆ ಸಂಡೇ ಸ್ಪೆಷಲ್ ಅಂತ ಏನಾದ್ರು ಡಿಶಸ್ಸು ಅಥವಾ ರೆಸಿಪೀಸು ಅಥವಾ ಕಟ್ಟಿಂಗು ಈ ಥರ ಮಾಡ್ತೀನಿ. ಸಂಡೇ ಲಾಗ್ಸ್ ಮಾಡಲ್ಲ, ಏನಾದ್ರು ಸ್ಪೆಷಲ್ಲು ತಿನ್ನೋಕ್ಕಾಗಿರ್ಬೋದು, ಕಲಿಯೋಕ್ಕಾಗಿರ್ಬೋದು, ಏನಾದರೂ ಒಂದು ಸ್ಪೆಷಲ್ ಒಟ್ಟಿನಲ್ಲಿ ಸಂಡೇ ಸ್ಪೆಷಲ್ ಅಂತ. ಸೊ ಇವತ್ತು ಸಂಡೇ ಸ್ಪೆಷಲ್ ಅಂತ ನಾನು ಮಾವಿನ ಹೋಳಿಗೆ ಮಾಡ್ತಾಯಿದ್ದೀನಿ. ಯಾವ ಥರ ಮಾಡೋದು ಏನು ಅಂತ ಹೇಳ್ತೀನಿ ಬನ್ನಿ. ಮೊದಲಿಗೆ ಮಾವಿನ ಹೋಳಿಗೆ ಮಾಡೋಕ್ಕೆ 6 ಸ್ಪೂನಷ್ಟು ಮೈದಾ ಹಿಟ್ಟು ತೊಗೋಬೇಕು. ಗಂಟಿಲ್ದಂಗೆ ಅದನ್ನ ಬಿಡಿಸ್ಕೋಬೇಕು. ಬಿಡಿಸ್ಕೊಂಡು ಏನು ಮಾಡಬೇಕು, ನೆಕ್ಸ್ಟ್ ಒಂದು ಸ್ವಲ್ಪ ಕಾದಿರೋ ಎಣ್ಣೆ ಇಲ್ಲ ಆರಿರೋ ಎಣ್ಣೆನ ಅಲ್ಲಿಗೆ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಸ್ಮೂತಾಗಿ ಕಳಿಸ್ಕೋಬೇಕು. ಹಾಗೆ ಹೋಳಿಗೆ ಮಾಡೋಕ್ಕೆ ಒಂದು ಸ್ವಲ್ಪ ಕೊಬ್ಬರಿ ತುರಿನೂ ಬೇಕು, ಅಥವಾ ಕಾಯಿ ತುರಿ ಇದ್ರೂ ಪರವಾಗಿಲ್ಲ. ನಾನು ಕೊಬ್ಬರಿ ತುರಿ ತೊಗೊಂಡಿದ್ದೀನಿ, ನೀವು ಕಾಯಿ ತುರಿ ತೊಗೊಳ್ಳಿ. ನಾನು 3 ಮಾವಿನಿಂದ ಹೋಳಿಗೆ ಮಾಡ್ತಾ ಇರೋದು. 3 ಮಾವಿನಿಂದ 5 ಹೋಳಿಗೆ ಆಗುತ್ತೆ. ಸೊ ನನಗೆ ಲಿಮಿಟಾಗಿ ಅಷ್ಟೇ ಸಾಕು. ಸೊ ಅದಕ್ಕೋಸ್ಕರ ನಾನು 3 ಮಾವಿನಿಂದ ಮಾಡ್ತಾಯಿದ್ದೀನಿ. ನೀವು ಬೇಕಾದ್ರೆ ನಿಮ್ಮ ಮನೇಲಿ ಎಷ್ಟು ಬೇಕೋ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಮಾಡ್ಬೋದು. ನಾನು 3 ಮಾವಿನಿಂದ ಮಾತ್ರ ಮಾಡ್ತಾ ಇರೋದು. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಮಾವಿನ ಹಣ್ಣನ್ನ ರುಬ್ಕೋಬೇಕು, ಮತ್ತು ಒಂದು ಸ್ವಲ್ಪ ಸಕ್ಕರೆ ಮತ್ತು ಕೊಬ್ಬರಿ ತುರಿ ಅದು ಮತ್ತು ಮಾವಿನ ರುಬ್ಬಿರೋದು 3 ಇಟ್ಕೋಬೇಕು. ನೆಕ್ಸ್ಟ್ ಇವಾಗ ಮಾವಿನದ್ದು ಒಳಗಡೆಗೆ ಹೋಳಿಗೆ ಹಾಕ್ತಾರಲ್ಲ ಅದನ್ನು ರೆಡಿ ಮಾಡ್ತಾ ಇರೋದು. ಅದನ್ನು ರೆಡಿ ಮಾಡೋಕ್ಕೆ ಕಾದಿರೋ ಪಾತ್ರೆಗೆ 1 ಸ್ಪೂನಷ್ಟು ತುಪ್ಪ ಹಾಕಬೇಕು. ತುಪ್ಪ ಕಾದ್ಮೇಲೆ ಕೊಬ್ಬರಿ ತುರಿದಿಟ್ಕೊಂಡಿರ್ತೀವಲ್ಲ ಅದನ್ನ ಹಾಕಿ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು. ಅಕಸ್ಮಾತ್ ನೀವು ಉರಿನ ಜಾಸ್ತಿ ಹಾಕೋಬಿಟ್ಟಿದ್ರೆ ಅದು ಸೀದೋಗೋ ಚಾನ್ಸಸ್ ಇರುತ್ತೆ. ನೋಡಿಕೊಂಡು ಕೈ ಬಿಡ್ದಂಗೆ ತಳ ಹಿಡಿದಂಗೆ ಫ್ರೈ ಮಾಡ್ಕೊಳ್ಳಿ. ಅದು ಬ್ರೌನ್ ಕಲರ್ ಆದಮೇಲೆ ಮಾವಿನದ್ದು ಏನು ಪೇಸ್ಟ್ ಮಾಡಿ ಇಟ್ಟಿರ್ತೀವಲ್ಲ ಅದನ್ನು ಅದಕ್ಕೆ ಸೇರಿಸಿ ಅದನ್ನು ಒಂದು ಸ್ವಲ್ಪ ಕಲರ್ ಬರೋವರೆಗೆ ಅದನ್ನು ಫ್ರೈ ಮಾಡಬೇಕು. ಫ್ರೈ ಮಾಡಿ ಆದಮೇಲೆ ಸಕ್ಕರೆ ಇರುತ್ತಲ್ಲ, ಸಕ್ಕರೆ ಹಾಕಿ ಸ್ವಲ್ಪ ಗಟ್ಟಿ ಆಗೋ ಥರ ಫ್ರೈ ಮಾಡಬೇಕು. ಗಟ್ಟಿ ಆಗಬೇಕು ಬೇಗ ಅಂತಂದರೆ ಏನು ಮಾಡಬೇಕು ಅಂದರೆ ಒಂದು ಸ್ವಲ್ಪ ಕಡಲೆ ಹಿಟ್ಟು ಹಾಕಬೇಕು. ಕಡಲೆ ಹಿಟ್ಟು ಹಾಕಿದ್ರೆ ಬೇಗ ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಕಡಲೆ ಹಿಟ್ಟು ಹಾಕಿ ಫ್ರೈ ಮಾಡಿ ಗಟ್ಟಿ ಬರೋ ಥರ ಮಾಡಿ. ನಿಮಗೆ ಎಷ್ಟು ಸಿಹಿ ಬೇಕು ಅಷ್ಟು ಸಕ್ಕರೆ ಹಾಕ್ಕೊಳ್ಳಿ. ಒಬ್ಬೊಬ್ಬರು ಜಾಸ್ತಿ ಸಿಹಿ ತಿಂತಾರೆ, ಒಬ್ಬೊಬ್ಬರು ತಿನ್ನಲ್ಲ. ಸೊ ಅದು ನಿಮಗೆ ಬಿಟ್ಟಿದ್ದು ಎಷ್ಟು ಸಕ್ಕರೆ ಬೇಕು, ಎಷ್ಟು ಸ್ವೀಟ್ ಬೇಕು ಅಂತ. ಇದನ್ನೆಲ್ಲ ಫ್ರೈ ಮಾಡಿ ಆದಮೇಲೆ ಆರೋಕ್ಕೆ ಬಿಡಿ. ಅದು ಆರೋವರೆಗೆ ನಾವೇನು ಹಿಟ್ಟು ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಚೆನ್ನಾಗಿ ನಾದಿ ಒಂದು ಸ್ವಲ್ಪ. ನಾನು ಗೋಲ್ಡ್ ವಿನ್ನರ್ದು ಪ್ಯಾಕೆಟ್ದು ಆಯ್ತಲ್ಲ ಅದ್ರ ಮೇಲೇ ತಟ್ತಾ ಇದ್ದೀನಿ. ಯಾಕಂದರೆ ಅಲ್ಲೊಂದು ಸ್ವಲ್ಪ ಆಯಿಲ್ ಇರುತ್ತೆ ಅಲ್ವಾ, ಆಯಿಲ್ ವೇಸ್ಟ್ ಆಗೋಲ್ಲ. ಸೊ ಅದನ್ನು ಯೂಸ್ ಮಾಡ್ಕೊಳ್ಳಿ. ನಮ್ಮ ಕಡೆ ಹೆಂಗೆ ಅಂತಂದರೆ ಹೋಳಿಗೆ ಮಾಡಬೇಕು ಅಂದರೆ ಹೋಳಿಗೆದು ಶೀಟ್ ಬರುತ್ತಲ್ಲ ಅದನ್ನು ತಗೊಂಡು ತಟ್ಟಿ ಅದನ್ನು ಕಲ್ ಮೇಲೆ ಹಾಕಲ್ಲ, ಡೈರೆಕ್ಟು ಕಲ್ ಮೇಲೆಗೆ ಇಟ್ಟಾಕಿ ಅದ್ರದ್ದು ತಟ್ತಾರೆ. ಅದು ಯಾವ ಥರ ಅಂತ ನಾನು ತೋರಿಸ್ತೀನಿ ಬನ್ನಿ. ನಮ್ಮ ಕಡೆ ಒಂದು ಸ್ವಲ್ಪ ಮಾತ್ರ ಶೀಟ್ ಮೇಲೆ ತಟ್ಕೊಂಡು ಅದನ್ನು ಡೈರೆಕ್ಟ್ ಕಲ್ ಮೇಲೆ ಹಾಕಿ ಅಲ್ಲಿಗೆ ಒಂದು ಸ್ವಲ್ಪ ಆಯಿಲ್ ಅಜ್ಜಿ ಅದ್ರ ಮೇಲೇ ತಟ್ತಾರೆ. ನಾವು ಹೋಳಿಗೆನ ಫುಲ್ ತೆಳುವಾಗಿ ಚಪಾತಿ ಥರ ಏನು ಮಾಡಲ್ಲ, ಫುಲ್ ದಪ್ಪಕ್ಕೂ ಮಾಡಲ್ಲ, ಮೀಡಿಯಮ್ ಸೈಜ್ಗೆ ಮಾಡ್ಕೋತೀವಿ. ನೀವು ತೆಳುಗೆ ಬೇಕು ಅಂದರೆ ತೆಳುಗೆ ತಟ್ಕೋಬೋದು. ಇದು ಯಾವ ಥರ ಬಂದಿದೆ ಅಂತ ನೋಡಿ. ಟೇಸ್ಟ್ ಅಂತೂ ಸಖತ್ತಾಗಿತ್ತು. ನೋಡೋದಕ್ಕಿಂತ ತಿಂದಾಗ ಮಾತ್ರ ಟೇಸ್ಟ್ ಸೂಪರ್ ಆಗಿತ್ತು. ನೀವು ನಿಮ್ಮ ಮನೇಲಿ ಮಾಡಿ ಚೆನ್ನಾಗಿರುತ್ತೆ. ಮಾವಿನ ಸೀಸನ್ ಇವಾಗಿರೋದ್ರಿಂದ ಯೂಸ್ ಮಾಡ್ಕೊಂಡು ಮಾಡಿ. ಆಮೇಲೆ ಮಾಡಬೇಕು ಅಂದರೆ ಆಗಲ್ಲ. ಬೇಳೆ ಒಬ್ಬಟ್ಟೆ ಯಾವಾಗಾದರೂ ಮಾಡ್ಬೋದು. ಇದೊಂದು ಸಲ ಟ್ರೈ ಮಾಡಿ, ಸಖತ್ತಾಗೈತೆ ಮಾತ್ರ. ನನಗೆ ಆಲ್ ಟೈಮ್ ಫೇವ್ರೆಟ್ ಅಂದರೆ ಫ್ರೈಡ್ ರೈಸು. ಅದು ನನ್ನ ಸ್ಟೈಲಲ್ಲಿ ಮಾಡೋದಂತೂ ನನಗೆ ಸಖತ್ತಾಗಿ ಟೇಸ್ಟ್ ಕೊಡುತ್ತೆ, ಸಖತ್ತಾಗೈತೆ. ನೀವು ಟ್ರೈ ಮಾಡಿ. ಇದಕ್ಕೆ 3 ಬಿನ್ನಿಸು, 1 ಬೆಳ್ಳುಳ್ಳಿ, 1 ಈರುಳ್ಳಿ, 2 ಕ್ಯಾರೆಟು. ಈರುಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಇದನ್ನು ಚಿಕ್ಕದಾಗಿ ಎಲ್ಲನೂ ಹಚ್ಕೊಳ್ಳಿ. ನಾನು ಮಾಡ್ತಾ ಇರೋದು ಒಬ್ರಿಗೋಗೋ ಅಷ್ಟು. ನೀವೇನಾದ್ರು ಜಾಸ್ತಿ ಜನಕ್ಕೆ ಮಾಡ್ತೀನಿ ಅಂದರೆ ಇನ್ನೂ ಜಾಸ್ತಿ ತರಕಾರಿ ಎಲ್ಲ ತೊಗೋಬೇಕು. ನಾನು ಒಬ್ರಿಗೋಸ್ಕರ ಮಾಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ತಗೊಂಡಿದ್ದೀನಿ. ಒಂದು ಪ್ಯಾನ್ಗೆ ಆಯಿಲ್ ಹಾಕಿ, ಆಯಿಲ್ ಕಾದ್ಮೇಲೆ ಬೆಳ್ಳುಳ್ಳಿ ಹಾಕಿ, ಬೆಳ್ಳುಳ್ಳಿ ಒಂದು ಸ್ವಲ್ಪ ಕಲರ್ ಬರುತ್ತೆ, ಆ ಕಲರ್ ಬರೋವರೆಗೂ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಬೆಳ್ಳುಳ್ಳಿ ಕಲರ್ ಬಂದಮೇಲೆ ಈರುಳ್ಳಿ ಹಾಕಿ,
ಈರುಳ್ಳಿನೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿನೂ ಒಂದು ಸ್ವಲ್ಪ ಕಲರ್ ಬಂದಮೇಲೆ ಬಿನ್ನಿಸ್ ಹಾಕಿ ಮತ್ತು ಕ್ಯಾರೆಟು ಹಾಕಿ. ಕ್ಯಾರೆಟು ಬಿನ್ನಿಸು ಎಲ್ಲ ಹಾಕಿದ್ಮೇಲೆ ಒಂದು 10 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಯಾಕಂದರೆ ಅದು ಆಯಿಲಲ್ಲಿ ಒಂದು ಸ್ವಲ್ಪ ಬೇಯಬೇಕು, ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. 10 ನಿಮಿಷ ಫ್ರೈ ಮಾಡಿ ಆದಮೇಲೆ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಸೋಯಾ ಸಾಸ್, ಸ್ವಲ್ಪ ಟೊಮೊಟೊ ಸಾಸ್, ಈ ಮೂರನ್ನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟು ರೈಸ್ ಇರುತ್ತಲ್ಲ ಅದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ರೈಸು ಬಿಸಿ ಆಗೋವರೆಗೂ ಮಿಕ್ಸ್ ಮಾಡಿ. ಮಿಕ್ಸ್ ಎಲ್ಲ ಆದಮೇಲೆ ಸ್ಟವ್ ಆಫ್ ಮಾಡಿ ಕೊನೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಸಖತ್ತಾಗಿರುತ್ತೆ. ಎಲ್ಲ ಹಾಕಿದ್ಮೇಲೆ ಕೊನೆಗೆ ಒಂದು 2 ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಸರ್ವ್ ಮಾಡ್ಕೊಳ್ಳಿ. 10 ನಿಮಿಷಲ್ಲಿ ಮಾಡೋ ರೆಸಿಪಿ ಆದರೂ ಟೇಸ್ಟ್ ಅಂತೂ ಸೂಪರಾಗಿ ಕೊಡುತ್ತೆ. 1 ಅವರ್ ಮಾಡಿರೋ ರೆಸಿಪಿಗಿಂತ 10 ನಿಮಿಷದಲ್ಲಿ ಮಾಡಿದ್ರು ಟೇಸ್ಟ್ ಸಖತ್ತಾಗಿ ಕೊಡುತ್ತೆ. ಬ್ಯಾಚುಲರ್ಗಂತೂ ಯೂಸ್ ಆಗುತ್ತೆ. ಒಂದು ಸಲ ಮಾಡಿ ಪದೇ ಪದೇ ಮಾಡ್ತಾನೆ ಇರ್ತೀರ, ಅಂಥ ಟೇಸ್ಟ್ ಕೊಡುತ್ತೆ. ಸೂಪರ್ವಾಗಿರುತ್ತೆ ತಿನ್ನೋಕ್ಕೆ. ಸಂಡೇ ಸ್ಪೆಷಲ್ ಇದಾಗಿತ್ತು. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.